ಒಂದು ವಿಚಿತ್ರ ಘಟನೆ ಅನ್ನಬೇಕು. ಬೈಕ್ ಬೆಲೆ 60,000 ರೂಪಾಯಿ. ಆದರೆ ಆ ಬೈಕ್ನ ಸವಾರ ಮಾಡಿರುವ ಕಾನೂನು ಉಲ್ಲಂಘನೆಗೆ ದಂಡ 1.5 ಲಕ್ಷ. ಸಿಟಿ 100 ಬೈಕ್ನ ಮೇಲೆ ಬರೋಬ್ಬರಿ 284ಕ್ಕೂ ಹೆಚ್ಚು ಕೇಸ್ಗಳು ಬಿದ್ದಿವೆ. ಈ ಒಟ್ಟಾರೆ ಕೇಸ್ಗಳ ದಂಡದ ಮೊತ್ತ 1.5 ಲಕ್ಷ. ಬೈಕ್ ಬೆಲೆ 60,000 ರೂಪಾಯಿ. ಬೆಂಗಳೂರಿನಲ್ಲಿ ಬೈಕ್ ಸವಾರನಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಇಂತಹ ಅನೇಕ ಬೇರೆ ಬೇರೆ ಪ್ರಕರಣಗಳನ್ನು ನಿಮ್ಮ ಗಮನಕ್ಕೆ ನಾವು ತಂದಿರ್ತೀವಿ. 2020ರಿಂದಲೂ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ದ ಈ ಚಾಲಕ ಪ್ರತಿದಿನ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಓಡಾಡ್ತಿದ್ದ. ಹೆಲ್ಮೆಟ್ ಹಾಕಲ್ಲ, ಸಿಗ್ನಲ್ ನಿಲ್ಸಲ್ಲ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದು ಹೈ ರೆಸಲ್ಯೂಷನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 284 ಕೇಸ್, 1.4 ಲಕ್ಷ ದಂಡ. ಅದರ ರಿಜಿಸ್ಟ್ರೇಷನ್ ನಂಬರ್ KA05JX8104. ಈ ನಂಬರ್ ಪ್ಲೇಟ್ನ ಬೈಕ್ನ ಈಗ ವಶಕ್ಕೆ ಪಡ್ಕೊಂಡಿರೋದು. ಇತ್ತೀಚೆಗೆ ಅತಿ ಹೆಚ್ಚು ಫೈನ್ ಉಳಿಸಿಕೊಂಡವರ ವಿರುದ್ಧ ಕಾರ್ಯಾಚರಣೆ ನಡೆದಿದೆ. 50,000ಕ್ಕೂ ಹೆಚ್ಚು ದಂಡ ಉಳಿಸಿಕೊಂಡವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಒಟ್ಟು 85 ವಾಹನಗಳನ್ನು ದಕ್ಷಿಣ ವಿಭಾಗದ ಸಂಚಾರಿ ಪೊಲೀಸರು ಸೀಸ್ ಮಾಡಿದ್ದಾರೆ. ಡಿಸಿಪಿ ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿರೋದು. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶರತ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ಶರತ್, ಈ ಕಾರ್ಯಾಚರಣೆಯಿಂದ ಒಟ್ಟು 85 ಬೈಕ್ಗಳು ಸೀಸ್ ಆಗಿವೆ ಅಂತ ಗೊತ್ತಾಗ್ತಿದೆ. ದಂಡವನ್ನ ಕಕ್ಕಿಸೋ ವಿಷಯ ಅಂತ ಬಂದಾಗ ಎಷ್ಟರ ಮಟ್ಟಿಗೆ ಪೊಲೀಸರು ಮುಂದಾಗ್ತಿದ್ದಾರೆ? ಈ ಡ್ರೈವ್ನಿಂದ ಎಷ್ಟರ ಮಟ್ಟಿಗೆ ಸಕ್ಸಸ್ ಕಾಣೋದಕ್ಕೆ ಸಿಗ್ತಾ ಇದೆ ಟ್ರಾಫಿಕ್ ಇಲಾಖೆ ಅಂತ ನೋಡ್ಕೊಂಡಾಗ ಶರತ್? ಖಂಡಿತ ಅಭಿಷೇಕ್, ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ದಕ್ಷಿಣ ವಿಭಾಗದ ಸಂಚಾರಿ ಪೊಲೀಸ್ ಡಿಸಿಪಿ ಆಗಿರುವಂತಹ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಈ ಕಾರ್ಯಾಚರಣೆಯಲ್ಲಿ ಸುಮಾರು 85 ವಾಹನಗಳು, ಅದರಲ್ಲಿ 84 ದ್ವಿಚಕ್ರ ಹಾಗೂ 1 ಕಾರನ್ನು ವಶಪಡಿಸಿಕೊಂಡಿರುವಂಥದ್ದು. ಅದರಲ್ಲಿ 50,000ಕ್ಕಿಂತ ಹೆಚ್ಚು ದಂಡವನ್ನು ಬಾಕಿ ಉಳಿಸಿಕೊಂಡಿರುವಂತಹ ಸವಾರರನ್ನು ಹಾಗೂ ಆ ವಾಹನಗಳನ್ನು ವಶಪಡಿಸಿಕೊಂಡಿರುವಂಥದ್ದು ಅಭಿಷೇಕ್. ಓಕೆ, ಇನ್ನು ಎಷ್ಟು ದಿನ ಈ ತರದ ಡ್ರೈವ್ ಮುಂದುವರಿಯುತ್ತೆ, ಅಥವಾ ಇಲ್ಲಿಗಿದು ಮುಗಿದಿದೆ, ಇನ್ನೊಂದಷ್ಟು ದಿನಗಳಾದ್ಮೇಲೆ ಮತ್ತೆ ಡ್ರೈವ್ ಮಾಡ್ತಾರೆ, ಆ ಥರದ ಏನಾರ ಪ್ಲಾನ್ ಇದೆ ಶರತ್? ಇನ್ನು ಈಗ ದಕ್ಷಿಣ ವಿಭಾಗದ ಸಂಚಾರಿ ಪೊಲೀಸರು ಈ ರೀತಿಯ ಕಾರ್ಯಾಚರಣೆ ನಡೆಸಿರುವಂಥದ್ದು. ಇನ್ನು ಹಲವು ದಿನಗಳ ಕಾಲ ಈ ಪ್ರೋಸೆಸ್ ಮುಗಿಯುವ ತನಕ ಈ ಡ್ರೈವ್ ಅನ್ನು ಮುಂದುವರಿಸ್ತಾ ಇರುವಂಥದ್ದು. ಇನ್ನು 50,000 ದಂಡ ಏನು ಬಿದ್ದಿದೆ ಅದನ್ನ ಕಟ್ಟಲೇಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು ಎಲ್ಲ ಸವಾರರಿಗೂ. ಏಕಂತಂದ್ರೆ ಈ 50,000 ದಂಡವನ್ನು ನಾವು ತಪ್ಪಿಸ್ಕೊಂಡು ಅಥವಾ ಗಾಡಿಯನ್ನ ಇಲ್ಲೇ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗ್ತೀವಿ ಅನ್ನುವಂತಹ ವಿಚಾರ ಇಲ್ಲ. ಇದನ್ನ ಕೋರ್ಟ್ಗೆ ತಗೊಂಡು ಹೋಗಿ ಚಾರ್ಜ್ ಶೀಟ್ ಫೈಲ್ ಮಾಡುವಂತಹ ಒಂದು ಕ್ರಮವನ್ನು ಸಹ ಪೊಲೀಸರು ತೆಗೆದುಕೊಳ್ತಾ ಇರುವಂಥದ್ದು ಅಭಿಷೇಕ್. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.